ರಂಗೇರಿದೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಮಿನಿ ಸಮರ. ಹಾಲಿ ಸಿಎಂ ಹಾಗೇನೆ ಮಾಜಿ ಸಿಎಂ ಅಬ್ಬರದ ಪ್ರಚಾರಕ್ಕೆ ಇಳಿದಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಪರ ಸಿದ್ದರಾಮಯ್ಯ ಮತಬೇಟೆಯನ್ನ ಮಾಡ್ತಾ ಇದ್ರೆ, ಈ ಕಡೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ತಾಸಕರಿಯಪ್ಪ ಪರ ಬಿಎಸ್ವೈ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಲಿ ಸಿಎಂ ಹಾಗೇನೆ ಮಾಜಿ ಸಿಎಂ ಅಬ್ಬರದ ಪ್ರಚಾರಕ್ಕೆ ಇಳಿದಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಪರ ಸಿದ್ದರಾಮಯ್ಯ ಮತಬೇಟೆಗೆ ಮುಂದಾಗಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ತಾಸಕರಿಯಪ್ಪ ಪರ ಈಗ ಬಿಎಸ್ವೈ ಮತಬೇಟೆಗೆ ಮುಂದಾಗಿರುವಂತದ್ದು. ಇನ್ನು ನಗರ ಭಾಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಪ್ರಚಾರಕ್ಕಿಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮಿನಿ ಸಮರ ಈ ರೀತಿಯಾಗಿ ರಂಗೇರಿದೆ ಅಂತ ಹೇಳ್ಬೋದು. ಈಗ ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ಅಂತ ಆಗಿದೆ. ಪ್ರಚಾರದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿದ್ದರಾಮಯ್ಯನವರು ಮತಬೇಟೆಗೆ ಮುಂದಾಗಿದ್ದಾರೆ. ಗ್ರಾಮಾಂತರ ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಯಡಿಯೂರಪ್ಪನವರು ನಗರ ಭಾಗದಲ್ಲಿ ಪ್ರಚಾರಕ್ಕೆ ಮುಂದಾಗಿರುವಂಥದ್ದು ಶ್ರೀನಿವಾಸ್ ತಾಸಕರಿಯಪ್ಪ ಅವರ ಪರವಾಗಿ. ಎರಡೂ ಪಕ್ಷಗಳು ಕೂಡ ದಕ್ಷಿಣ ದಾವಣಗೆರೆಯ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ತಮ್ಮ ಚತುರತೆಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಬಂಡಾಯದ ಬಿಸಿ ತಟ್ಟಲೇ ಇದೆ ಅಂತ ಹೇಳ್ಬೋದು. ಅದನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ಯಾ ಬಿಜೆಪಿ? ಅದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಆ ಅಸ್ತ್ರ ಅನ್ನೋದನ್ನ ಜನತೆ ನಿರ್ಧಾರ ಮಾಡಬೇಕಾಗಿದೆ. ಇನ್ನು ಅಲ್ಪಸಂಖ್ಯಾತರ ಮತ ಕೂಡ ನಮ್ಮ ಪಾಲಾಗೆ ಇರುತ್ತೆ, ನಮ್ಮ ಗೆಲುವು ನಿಶ್ಚಿತ ಅನ್ನುವಂಥ ನಂಬಿಕೆಯಲ್ಲಿ ಇರುವಂಥದ್ದು ಬಿಜೆಪಿ. ಅದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿರುವಂಥದ್ದು ಮತ ಬಾಂಧವರು. ನಗರ ಭಾಗದಲ್ಲಿ ಯಡಿಯೂರಪ್ಪ ಅವರು ಪ್ರಚಾರಕ್ಕೆ ಮುಂದಾಗಿರುವಂಥದ್ದು. ಇನ್ನು ಗ್ರಾಮೀಣ ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ವತಃ ತಾವೇ ಮನೆ ಮನೆಗೆ ಹೋಗಿ ಮತ ಬೇಟೆಗೆ ಮುಂದಾಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ರಾಮ್ ಪ್ರಸಾದ್, ನಿಜಕ್ಕೂ ಹೇಳ್ತಾ ಹೋದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದ್ ರೀತಿಯಾಗಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅಥವಾ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಇದ್ರೂ ಕೂಡ ಒಂದ್ ರೀತಿಯಾಗಿ ಅಲ್ಪಸಂಖ್ಯಾತರು ಅವರಿಗೆ ಪಾಠ ಕಲ್ಸೋಕ್ ಮುಂದಾಗ್ತಿದಾರಾ ಅಥವಾ ಅದನ್ನ ಅಸ್ತ್ರವಾಗಿ ಬಿಜೆಪಿ ತಗೊಂಡಿದ್ಯಾ? ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ. ಗಾಯತ್ರಿ, ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಈಗ ಏನು ರಂಗೇರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದಿನದಿಂದ ದಿನಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ನಿತ್ಯ ಪ್ರಚಾರವನ್ನ ಮಾಡ್ತಿದ್ರು. ಇವತ್ತು ಏನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಏನು ದಾವಣಗೆರೆಯ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನ ನಡೆಸಿದ್ರು. ಈ ಬಾರಿ ಏನು ದಿವಂಗತರಾಗಿರುವ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಲಾಗಿದೆ. ಏನು ಕಾರ್ಯಕರ್ತರು ಮತದಾರರು ಸಮರ್ಥ್ ಶಾಮನೂರ್ ಅವ್ರಿಗೆ ಮತವನ್ನ ನೀಡಬೇಕು, ಅವ್ರನ್ನ ಗೆಲ್ಲಿಸುವಂತ ಪ್ರಯತ್ನವನ್ನ ಎಲ್ಲರೂ ಮಾಡ್ಬೇಕು ಅಂತ ಕೋರಿದ್ರು. ಅಲ್ಲದೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ತಾಸಕರಿಯಪ್ಪ ಅವರ ಪರವಾಗಿ ದಾವಣಗೆರೆ ನಗರ ಭಾಗಗಳಲ್ಲಿ ಅಂದ್ರೆ ಕಾಯಿಪೇಟೆ, ಬಸವರಾಜಪೇಟೆ ಇತರೆ ಭಾಗಗಳಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪ್ರಚಾರ ನಡೆಸಿರುವಂತದ್ದು. ಶತಗತಾಯವಾಗಿ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸುತ್ತಾ ಬಂದಿದೆ. ಈ ಬಾರಿ ಒಂದು ಅವಕಾಶವನ್ನ ಬಿಜೆಪಿ ಪಕ್ಷಕ್ಕೆ ನೀಡಿ ಎಂಬ ಕೋರಿಕೆ ಬಿಎಸ್ ಯಡಿಯೂರಪ್ಪ ಅವರದು ಆಗಿತ್ತು. ಗಾಯತ್ರಿ, ಇನ್ನು ಅಲ್ಪಸಂಖ್ಯಾತರ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದಾಗ, ಯಾಕಂದ್ರೆ ಬಂಡಾಯ ಅಭ್ಯರ್ಥಿ ಈಗ ಮತ್ತೋರ್ವರು ತಯಾರಾಗಿರುವಂತದ್ದು, ನಾನು ಗೆದ್ದೇ ಗೆಲ್ತೀನಿ, ಕಾಂಗ್ರೆಸ್ಗೆ ಉತ್ತರ ನೀಡ್ತೀನಿ ಅಂತ. ಅದಕ್ಕೆ ಅಲ್ಪಸಂಖ್ಯಾತರು ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಬಿಜೆಪಿ ಪರವಾಗಿರುತ್ತಾ ಅಲ್ಪಸಂಖ್ಯಾತರ ನಿರ್ಧಾರ ಅಂತ? ಗಾಯತ್ರಿ, ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಏನು ಅಲ್ಪಸಂಖ್ಯಾತ ಏನು ಅಭ್ಯರ್ಥಿಗಳು ಕಣದಲ್ಲಿ ಇರುವಂತದ್ದು. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ 14 ಮಂದಿ ಅಲ್ಪಸಂಖ್ಯಾತರು ಈಗ ಕಣದಲ್ಲಿ ಗುರುತಿಸಿಕೊಂಡಿರುವುದು. ಇದರಲ್ಲಿ ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ಕಣದಿಂದ ಹಿಂದೆ ಸರಿದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಈಗ ಏನು ಖಾದರ್ ಆದಿಲ್ ಪಾಷಾ ಎಂಬುವರು ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರ ಏನು ಪಕ್ಷದ ಚಿಹ್ನೆ ಆಗಿರುವಂತಹ ವಜ್ರದ ಗುರ್ತಿಗೆ ಈ ಬಾರಿ ಅಲ್ಪಸಂಖ್ಯಾತ ಮತಗಳು ಸೆಳೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ. ಅಲ್ಲದೆ ಇನ್ನುಳಿದಂತೆ 14 ಏನು ಮಂದಿ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿದ್ದಾರೆ. ಇವರು ಸಹ ತಮ್ಮ ತಮ್ಮ ಏನು ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಭಾಷಾನಗರ, ಆಜಾದ್ ನಗರ ಅಲ್ಪಸಂಖ್ಯಾತರು ವಾಸ ಮಾಡಿರುವಂತಹ ಪ್ರದೇಶಗಳಲ್ಲಿ ಈಗಾಗಲೇ SDPI ಇನ್ನಿತರೆ ಏನು ಪಕ್ಷದ ಏನು ಅಭ್ಯರ್ಥಿಗಳು ಪ್ರಚಾರವನ್ನ ಮಾಡ್ತಿರುವಂತದ್ದು.
ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಡಿವೈಡ್ ಆಗುವಂತಹ ಲಕ್ಷಣಗಳು ಕಂಡು ಬರ್ತಿದೆ ಗಾಯತ್ರಿ. ಎಸ್, ಧನ್ಯವಾದ ರಾಮ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ವಾಗತ. ತಾವು 9ನೇ ತಾರೀಕಿನವರೆಗೂ ಇದೇ ರೀತಿ ಉತ್ಸಾಹವನ್ನು ಇಟ್ಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು.